ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಕಾಮತ್ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳ ನಡುವೆ ಒಂದು ದೊಡ್ಡ ಐಡ್ರಾಮಕ್ಕೆ ಕಾರಣವಾಗಿದೆ. ಈ ಕಡೆ ತನ್ವಿಯ ವಿಚಿತ್ರ ವರ್ತನೆ ಮತ್ತು ಕುಸುಮಾಳಿಗೆ ಮುಡಿದ ಅನುಮಾನ, ಅದ್ರ ಬಗ್ಗೆ ಏನು ವಿವರಣೆಯಾಗಿ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಪೂಜಾ ತನ್ವಿ ಜೊತೆ ಮಾತನಾಡಿಕೊಂಡು ಬರ್ತಾಳೆ. ತನ್ವಿ ಐಸ್ ಕ್ರೀಮ್ ತಿಂದು ಆ ಬೌಲನ್ನು ಪೂಜಾ ಕೈಗಿಟ್ಟು ವಿಚಿತ್ರವಾಗಿ ವರ್ತಿಸುತ್ತಾ ಒಳಗೆ ಹೋಗ್ತಾಳೆ. ಇದನ್ನು ನೋಡಿದ ಕುಸುಮ ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸುತ್ತಿದೆಯೇ ಎಂದು ಪೂಜಾಳನ್ನು ಕೇಳ್ತಾಳೆ. ಅದಕ್ಕೆ ಪೂಜಾ, ಇಲ್ಲ ಅತ್ತೆ, ಅವಳು ಇನ್ನೂ ತಾಂಡವ್ ಭಾವನನ್ನು ಮರೆತಿಲ್ಲ. ಆದರೆ ಅವಳು ಪದೇ ಪದೇ ಒಂದು ಮಾತು ಹೇಳುತ್ತಿದ್ದಾಳೆ, ನೀವೇನಾದರೂ ಮಾಡಿಕೊಳ್ಳಿ, ಆದರೆ ಸೂರ್ಯವಂಶಿ ಮನೆಯನ್ನು ನಾನು ಉಳಿಸಿಕೊಳ್ತೇನೆ, ಅದನ್ನು ಹಾಳಾಗಲು ಬಿಡುವುದಿಲ್ಲ ಎನ್ನುತ್ತಿದ್ದಾಳೆ ಎಂದು ತಿಳಿಸ್ತಾಳೆ. ಇದನ್ನು ಕೇಳಿದ ಕುಸುಮಾಳಿಗೆ ಧರ್ಮರಾಜ್ ಈ ಹಿಂದೆ ಹೇಳಿದ ಮಾತುಗಳು ನೆನಪಾಗುತ್ತವೆ. ಅವಳು ಯಾವುದೋ ಪತ್ರವನ್ನು ರಹಸ್ಯವಾಗಿ ಕದ್ದೊಯ್ಯುತ್ತಿದ್ದಳು. ಅವಳಿಗೆ ಯಾರೋ ಪತ್ರ ಬರೆಯುತ್ತಿದ್ದಾರೆ ಎಂದು ಧರ್ಮರಾಜ್ ಹೇಳಿದ್ದನ್ನು ನೆನೆದು ಕುಸುಮ ತನ್ವಿಯ ಹಿಂದೆ ಯಾರೋ ಮಾಸ್ಟರ್ ಮೈಂಡ್ ಇದ್ದಾರೆ ಎಂದು ಗಂಭೀರವಾಗಿ ಯೋಚಿಸಲು ಆರಂಭಿಸ್ತಾಳೆ. ನಂತರ ಪೂಜಾ ಕುಸುಮಾಳನ್ನು ಆದಿಯ ಬರ್ತ್ಡೇ ಪಾರ್ಟಿಗೆ ಕರೆಯುತ್ತಾಳೆ. ಆದರೆ ಕುಸುಮ ತನ್ವಿ ಬರದ ಹೊರತು ತಾನು ಬರುವುದಿಲ್ಲ ಎಂದು ನಿರಾಕರಿಸಿ, ಈ ಬಾರಿ ನೀವೇ ಆಚರಿಸಿ, ಮುಂದಿನ ಬಾರಿ ನಾನು ಬರುತ್ತೇನೆ ಅಂತ ಹೇಳ್ತಾಳೆ. ಈ ಕಡೆ ಆದಿ ಹುಟ್ಟುಹಬ್ಬದ ಸಂಭ್ರಮ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಮನೆಗೆ ಬಂದ ಭಾಗ್ಯ ಆದಿಗೆ ಇಷ್ಟವಾದ ಸಿಹಿ ತಿಂಡಿಗಳನ್ನು ತಯಾರಿಸಿ ಕೇಕ್ ಆರ್ಡರ್ ಮಾಡಿ ಹೊಸ ಬಟ್ಟೆಯನ್ನು ತಂದಿರಿಸುತ್ತಾಳೆ. ಕಿಶನ್ನು ಮತ್ತು ಕನ್ನಿಕಾ ಕೂಡ ಈ ಸಂಭ್ರಮದಲ್ಲಿ ಜೊತೆಯಾಗ್ತಾರೆ. ಆದಿ ಆಫೀಸಿನಿಂದ ಬಂದ ತಕ್ಷಣ ಎಲ್ಲರೂ ಸೇರಿ ಅವನ ಕಣ್ಣು ಮುಚ್ಚಿಸಿ ಸರ್ಪ್ರೈಸ್ ನೀಡ್ತಾರೆ. ಹ್ಯಾಪಿ ಬರ್ತ್ಡೇ ಟು ಯು ಎಂದು ಎಲ್ಲರೂ ಜೋರಾಗಿ ಹಾರೈಸಿದಾಗ ಆದಿ ಆಶ್ಚರ್ಯ ಮತ್ತು ಸಂತೋಷಕ್ಕೆ ಒಳಗಾಗ್ತಾನೆ. ಭಾಗ್ಯ ಅತ್ಯಂತ ಪ್ರೀತಿಯಿಂದ ಆದಿಗೆ ವಿಶ್ ಮಾಡುತ್ತಾ, ನೀವು ಈ ಪ್ರಪಂಚದಲ್ಲೇ ನನಗೆ ಅತ್ಯಂತ ಇಷ್ಟವಾದ ವ್ಯಕ್ತಿ, ನಿಮ್ಮ ಎಲ್ಲ ಆಸೆಗಳು ಈಡೇರಬೇಕು ಮತ್ತು ನೀವು ಯಾವಾಗಲೂ ಖುಷಿಯಾಗಿರಬೇಕು ಎಂದು ಹಾರೈಸ್ತಾಳೆ. ಅದಕ್ಕೆ ಆದಿ, ನನ್ನ ಪ್ರಪಂಚವೇ ನೀವಾಗಿದ್ದೀರಾ ಭಾಗ್ಯ ಎಂದು ಪ್ರೀತಿಯಿಂದ ಹೇಳ್ತಾನೆ. ಇವರ ಪ್ರೀತಿಯ ಸಂಭಾಷಣೆಯನ್ನು ಕಂಡು ಕಿಶನ್ನು ತಮಾಷೆಯಾಗಿ ಕಾಲೆಳೆಯುತ್ತಾನೆ. ಇದೇ ಸಂದರ್ಭದಲ್ಲಿ ಕನ್ನಿಕಾ ಪೂಜಾಳಿಗೆ ಟಾಂಗ್ ನೀಡುತ್ತಾ ಆದಿ ಮತ್ತು ಭಾಗ್ಯನ ಪ್ರೀತಿಯನ್ನು ನೋಡಿ ಕಲಿಯುವಂತೆ ಚುಚ್ಚು ಮಾತುಗಳನ್ನು ಆಡ್ತಾಳೆ. ಪಾರ್ಟಿ ಎಲ್ಲರೂ ಅತ್ಯಂತ ಸಡಗರದಿಂದ ಕೇಕ್ ಕತ್ತರಿಸಲು ಸಿದ್ಧರಾಗುತ್ತಿರುವಾಗ ರೂಮಿನಲ್ಲಿ ಮಲಗಿದ ಮೀನಾಕ್ಷಿ ಸದ್ದಿನಿಂದಾಗಿ ಕೋಪಗೊಂಡು ಹಾಲ್ಗೆ ಧಾವಿಸ್ತಾರೆ. ಬಂದು ಅಲ್ಲಿಯೇ ಇದ್ದ ಊದಾನಿಯನ್ನು ಜೋರಾಗಿ ನೆಲಕ್ಕೆ ತಳ್ಳಿ ಪುಡಿ ಪುಡಿ ಮಾಡ್ತಾರೆ. ಈ ಹಠಾತ್ ರಾಧಾಂತದಿಂದ ಇಡೀ ಕುಟುಂಬವೇ ಬೆಚ್ಚಿ ಬೀಳುತ್ತದೆ. ಆಮೇಲೆ, ನಿನಗೆ ಎಷ್ಟು ಬಾರಿ ಹೇಳಬೇಕು ನನಗೆ ಡಿಸ್ಟರ್ಬ್ ಮಾಡಬೇಡಿ ಎಂದು, ಯಾಕೆ ಹೀಗೆ ಜೋರಾಗಿ ಕಿರಿಚುತ್ತಿದ್ದೀರಾ ಎಂದು ಮೀನಾಕ್ಷಿ ಎಲ್ಲರ ಮೇಲೂ ರೇಗಾಡ್ತಾಳೆ. ಭಾಗ್ಯ ಮತ್ತು ಪೂಜಾ, ಇದೊಂದು ಆದಿ ಭಾವನ ಬರ್ತ್ಡೇ ಅತ್ತೆ, ಅದಕ್ಕೆ ಸೆಲೆಬ್ರೇಟ್ ಮಾಡುತ್ತಿದ್ದೇವೆ ಎಂದು ಸಮಾಧಾನ ಪಡಿಸಲು ಪ್ರಯತ್ನಿಸಿದರೂ ಮೀನಾಕ್ಷಿ ಕೇಳುವುದಿಲ್ಲ. ಆಗ ಆದಿ ಮಧ್ಯಪ್ರವೇಶಿಸಿ, ಅತ್ತೆ, ಬರ್ತ್ಡೇ ದಿನವಾದರೂ ಅವರಿಗೆ ಇಷ್ಟ ಬಂದಂತೆ ಇರಲು ಬಿಡಿ, ಯಾಕೆ ಹೀಗೆ ಕಷ್ಟ ಕೊಡುತ್ತಿದ್ದೀರಾ ಎಂದು ಪ್ರಶ್ನಿಸ್ತಾನೆ. ಇದರಿಂದ ಮತ್ತಷ್ಟು ಕೆರಳುವ ಮೀನಾಕ್ಷಿ, ನಾನು ನಿನಗೆ ಕಷ್ಟ ಕೊಡುವವಳಾಗಿದ್ದೇನಾ? ಹೆಂಡತಿ ಬಂದ ತಕ್ಷಣ ನನ್ನನ್ನು ದೂರ ತಳ್ಳುತ್ತಿದ್ದೀಯಾ ಎಂದು ಆದಿಗೆ ಬಾಯಿಗೆ ಬಂದಂತೆ ಬೈತಾಳೆ. ಈ ಕಡೆ ಕೊನೆಯಲ್ಲಿ ಆದಿ ಅವಳಿಗೆ, ಭಾಗ್ಯ ತುಂಬ ಒಳ್ಳೆಯವಳು, ಅವಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮಷ್ಟು ಸಂತೋಷ ಪಡುವವರು ಬೇರೆ ಯಾರೂ ಇರುವುದಿಲ್ಲ ಎಂದು ನಮ್ರತೆಯಿಂದಲೇ ಬುದ್ಧಿ ಹೇಳ್ತಾನೆ. ಆದರೂ ಮೀನಾಕ್ಷಿ ಇಡೀ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಮಣ್ಣಾಕಿ ಅಲ್ಲಿಂದ ಕೋಪದಿಂದ ಹೊರಟು ಹೋಗ್ತಾರೆ. ಇದು ನೀವು ಭಾಗ್ಯಲಕ್ಷ್ಮಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳಬಹುದು. ಇನ್ನು ಈ ಧಾರಾವಾಹಿಯಲ್ಲಿ ಏನೇನು ಬದಲಾವಣೆ ಬರುತ್ತೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.